ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ 15 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಕ್ಯಾನ್ಸಲ್ ಆಗ್ತಿದೆ ಆ ಪಟ್ಟಿ ನೀವು ಇದ್ದೀರಾ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಯಾಕಂದರೆ ರೇಷನ್ ಕಾರ್ಡ್ ನಿಮ್ಗೆ ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂತ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ. ನಿಮಗೆ ಹಣ ಜಮೆ ಆದಾಗ, ಈ ಯೋಜನೆಗಳದ್ದು ಹಣ ಜಮೆ ಆದಾಗಲೂ ಅಥವಾ ನೀವು ಡಿಪೋಗಳಲ್ಲಿ ಅಕ್ಕಿ ರೇಷನ್ ತೊಗೊಳಕ್ಕೆ ಹೋದಾಗಲೂ ಅವಾಗಷ್ಟೇ ಗೊತ್ತಾಗೋದು, ಯಾವುದೇ ರೀತಿ ನಿಮಗೆ ಮೆಸೇಜ್ ಕೂಡ ಬರೋದಿಲ್ಲ. ಸೊ ಇವಾಗ ಪಟ್ಟಿ ರಿಲೀಸ್ ಮಾಡಿದ್ದಾರೆ, ಯಾರ್ಯಾರು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಏನು ಅಂದ್ಬಿಟ್ಟು ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಕೊಟ್ಟಿರಲ್ಲ. ಸೊ ನೀವು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ 15 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅದರೊಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಯಾರ್ಯಾರ್ದು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ. ಮೊದಲನೇದಾಗಿ ಸರ್ಕಾರದ ಮಾನದಂಡ ಪ್ರಕಾರ ಯಾರ್ದೆಲ್ಲ ಇನ್ಕಮ್ 1,20,000ಕ್ಕಿಂತ ಒಳಗಿರೋರಿಗೆ ಮಾತ್ರ BPL ಕಾರ್ಡ್ ತೊಗೊಳಕ್ಕೆ ಅರ್ಹತೆ ಇರೋದು. ಯಾರ್ದೆಲ್ಲ 1,20,000ಕ್ಕಿಂತ ಜಾಸ್ತಿ ಇರುತ್ತೋ ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಿದೆ. ಹಾಗೆ ಮೇಯ್ನಾಗಿ KYC ಕಂಪಲ್ಸರಿ ಅಂತ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಮಾಡ್ಕೊಂಬಂದ್ರು. ಇವಾಗ ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊತಾನೆ ಬರ್ತಿದ್ದಾರೆ ಲಾಸ್ಟ್ ಡೇಟ್ನ. KYC ಮಾಡಿಸಿ ಅಂತ. ಬಟ್ ಇನ್ನೂ ಕೂಡ ಸಾಕಷ್ಟು ಜನ ಮಾಡಿಸಿಲ್ಲ, ಹಾಗಾಗಿ ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ನಾನು ಕೂಡ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೆ, KYC ಕಂಪಲ್ಸರಿಯಾಗಿ ಮಾಡಿಸ್ಬೇಕು. ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದನ್ನೇ KYC ಅನ್ನೋದು. ಸೊ ಯಾರ್ದೆಲ್ಲ KYC ಆಗಿಲ್ಲ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಸಾಕಷ್ಟು ಕಂಪನಿ ಡೈರೆಕ್ಟರ್ಸ್ ಹೆಸರಲ್ಲೂ ಕೂಡ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ನೀವೇ ಲೆಕ್ಕ ಹಾಕಿ, ಕಂಪನಿ ಡೈರೆಕ್ಟರ್ಸ್ ಅಂದರೆ ಫೈನಾನ್ಷಿಯಲಿ ಚೆನ್ನಾಗೇ ಇರ್ತಾರೆ. ಸೊ ಅಂಥವರೆಲ್ಲ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ BPL ರೇಷನ್ ಕಾರ್ಡ್ ಇರೋರಿಗೆ. ಸೊ ಹಾಗಾಗಿ ತುಂಬಾ ಫೇಕ್ ಡಾಕ್ಯುಮೆಂಟ್ಸ್, ಫೇಕಾಗಿ BPL ಕಾರ್ಡ್ನ ಮಾಡಿಸ್ಕೊಂಡಿರೋದ್ರಿಂದ ಸಾಕಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಹೊರ ರಾಜ್ಯದವರು ಅಂದರೆ ಅವರು ಕರ್ನಾಟಕದವರೇ ಆಗಿರಲ್ಲ, ಬಟ್ ಅಂದರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಫೇಕಾಗಿ BPL ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ. ಕರ್ನಾಟಕದ ಅಲ್ಲಿ ಬಿಟ್ಟು ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ನೋಡಿ. ಸೊ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಾಗೆ 6 ತಿಂಗಳಿಂದ ಯಾರೆಲ್ಲ ರೇಷನ್ ತಗೊಂಡಿಲ್ಲ ಅಂದರೆ, ಈಗ ಪ್ರತಿ ತಿಂಗಳು ಕೂಡ ನೀವು ರೇಷನ್ ಡಿಪೋಗಳಲ್ಲಿ ರೇಷನ್ ತಗೊಳ್ಳೇಬೇಕು. ನೀವು ಕಂಟಿನ್ಯೂಸ್ 3 ಮಂತ್ಸ್ ರೇಷನ್ ತಗೊಂಡಿಲ್ಲ ಅಂತಂದರೆ ನಿಮಗೆ ಒಂದ್ಸತಿ ನೋಟಿಸ್ನ ಕೊಡ್ತಾರೆ. ಸೊ ಆವಾಗಲೂ ನೀವು ತೊಗೊಂಡಿಲ್ಲ, 6 ಮಂತ್ಸ್ ಆದರೂ ನೀವು ಕಂಟಿನ್ಯೂಸ್ ಆಗಿ ತೊಗೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕಂಪಲ್ಸರಿಯಾಗಿ ಕ್ಯಾನ್ಸಲ್ ಆಗೇ ಆಗುತ್ತೆ. ನಿಮಗೆ ರೇಷನ್ ಬೇಕೋ ಬೇಡೋ, ನೀವು ಉಪಯೋಗಿಸ್ತಿರೋ ಇಲ್ಲೋ, ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ಕೂಡ ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ರೇಷನ್ನ ತಗೊಳ್ಳೇಬೇಕು. ಯಾಕಂದರೆ ನೀವಲ್ಲಿ ತಮ್ಮ ಇಂಪ್ರೆಷನ್ ಅಥವಾ OTPನೋ ಕೊಟ್ಟು ನೀವು ರೇಷನ್ ತೊಗೊಂಡಿದ್ದೀರಾ ಅಂದರೆ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಓಕೆ, ಇವ್ರು ರೇಷನ್ ತೊಗೋತಿದ್ದಾರೆ, ಇವ್ರು ಖಂಡಿತವಾಗ್ಲೂ ನೆಸಿಟಿ ಇದೆ, BPL ಕಾರ್ಡ್ ಕೊಟ್ಟಿದ್ದಕ್ಕೂ ಕೂಡ ಇವರು ಯೂಸ್ ಮಾಡ್ತಿದ್ದಾರೆ ಅಂತ. ನೀವು ಕಂಟಿನ್ಯೂಸ್ ಆಗಿ ತೊಗೊಂಡಿಲ್ಲ ಅಂದರೆ ಸರ್ಕಾರದವ್ರಿಗೆ ಏನನ್ಸುತ್ತೆ, ಇವರಿಗೆ ರೇಷನ್ನೇ ಬೇಡ ಅಂದರೆ ಇವ್ರಿಗೆ ಕಾರ್ಡ್ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಿಮಗೆ 3 ಮಂತ್ಸ್ ಆದಮೇಲೆ ಒಂದ್ಸತಿ ನಿಮಗೆ ಒಂದು ಅಲರ್ಟ್ನ ಕೊಡ್ತಾರೆ. ಆವಾಗೂ ಕೂಡ ತೊಗೊಂಡಿಲ್ಲ 6 ಮಂತ್ಸ್ ಆದ್ರೂ ಅಂದರೆ ನಿಮಗೆ ಖಂಡಿತವಾಗ್ಲೂ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, GST ಪೇಯರ್ಸ್ ಆಗಿದ್ರು ಕೂಡ ಖಂಡಿತ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ದಯವಿಟ್ಟು ಕಾರ್ಡ್ಗಳನ್ನ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮದು KYC ಆಗಿಲ್ಲ ಅಥವಾ 6 ಮಂತ್ಸಿಂದ ರೇಷನ್ ತೊಗೊಂಡಿಲ್ಲ, ನಿಮ್ಗೆ ಅರ್ಹತೆ ಇದ್ದರೂ ಕೂಡ, ಅಂದರೆ BPL ಕಾರ್ಡ್ ಇಟ್ಕೊಳ್ಳೋಕ್ಕೆ ಅರ್ಹತೆ ಇದ್ದರೂ ಕೂಡ KYC ಆಗಿಲ್ಲ ಅಥವಾ ನಾನು ಆಗಲೇ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ರೇಷನ್ ತೊಗೊಂಡಿಲ್ಲ ಅಂದರೆ ಖಂಡಿತ ಕ್ಯಾನ್ಸಲ್ ಆಗೇ ಆಗುತ್ತೆ. ಯಾಕಂದರೆ ಸಾಕಷ್ಟು ಹೊಸಬ್ರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಕಾಯ್ತಿದ್ದಾರೆ. ಇವಾಗ ನಿಮಗೂ ಕೂಡ ಗೊತ್ತಿದೆ, ಈಗ ಎಷ್ಟು ಲಿಮಿಟ್ ಇರುತ್ತೆ ನಮ್ಮ ರಾಜ್ಯದಲ್ಲಿ, ಎಷ್ಟು BPL ಕಾರ್ಡ್ ಇಶ್ಯೂ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಜನರ ಹತ್ರ BPL ಕಾರ್ಡ್ ಇರೋದ್ರಿಂದ ಈಗ ಯಾರೆಲ್ಲ ಅನರ್ಹರಿರ್ತಾರೋ ಅವ್ರದ್ದೆಲ್ಲದೂ ಕೂಡ ಕಂಪಲ್ಸರಿಯಾಗಿ ಕ್ಯಾನ್ಸಲ್ ಮಾಡ್ಕೊತ ಬರ್ತಿದ್ದಾರೆ. ಸೊ ಅಂಥವ್ರದ್ದು ಕ್ಯಾನ್ಸಲ್ ಆದರೆ ಆವಾಗ ಹೊಸಬ್ರಿಗೆ ಯಾರಿಗಾದರೂ ನಿಜವಾಗ್ಲೂ ಅರ್ಹತೆ ಇರೋರು ಯಾರ್ಯಾರೆಲ್ಲ ಇರ್ತೀರ ಅವರಿಗೆ ಖಂಡಿತ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು, ಇನ್ಫಾರ್ಮೇಟಿವ್ ಇತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.